ಬ್ರಹ್ಮದೇವ ಋಷಿ ವಾಲ್ಮೀಕಿಗೆ ದಿವ್ಯ ದೃಷ್ಟಿಯಿಂದ ರಾಮಾಯಣವನ್ನು ನೋಡುವಂಥ ವರವನ್ನು ಕೊಡ್ತಾರೆ. ಹೀಗೆ ವಾಲ್ಮೀಕಿ ರಾಮಾಯಣವನ್ನು ರಚನೆ ಮಾಡೋದು. ವಾಲ್ಮೀಕಿ ರಾಮಾಯಣ ಸಂಪೂರ್ಣ ಆದಮೇಲೆ ನಾರದರು ಅದನ್ನು ಒಂದ್ಸರಿ ಓದ್ತಾರೆ. ಆಗ ನಾರದರು ಹೇಳ್ತಾರೆ, ನಿಮ್ಮ ರಾಮಾಯಣಕ್ಕಿನ್ನ ಹನುಮಂತ ಬರೆದಿರುವಂಥ ರಾಮಾಯಣ ತುಂಬ ಚೆನ್ನಾಗಿದೆ ಅಂತ. ಋಷಿ ವಾಲ್ಮೀಕಿ ಆಶ್ಚರ್ಯದಿಂದ ಹನುಮಂತನನ್ನು ಹುಡ್ಕೊಂಡು ಹಿಮಾಲಯಗಳಿಗೆ ಹೋಗ್ತಾರೆ. ಹೌದು, ಆಂಜನೇಯ ಸ್ವಾಮಿ ಒಂದು ಬೆಟ್ಟದ ಕಲ್ಲುಗಳ ಮೇಲೆ ತಮ್ಮ ಉಗುರಿನಿಂದ ರಾಮಾಯಣವನ್ನು ಕೆತ್ತಿದ್ರು. ವಾಲ್ಮೀಕಿ ಹನುಮಂತನನ್ನ ಭೇಟಿ ಮಾಡ್ತಾರೆ. ಋಷಿವರ್ಯ ಹನುಮಂತನಿಗೆ ಕೇಳ್ತಾರೆ, ನೀವು ಯಾವುದಾದ್ರೂ ರಾಮಾಯಣವನ್ನ ಬರೆದಿದ್ದೀರಾ ಅಂತ. ಆಗ ಹನುಮಂತ ವಾಲ್ಮೀಕಿ ಋಷಿಗಳನ್ನ ತಮ್ಮ ಹೆಗಲ ಮೇಲೆ ಎತ್ಕೊಂಡು ಅವರು ಕೆತ್ತಿರುವಂತ ರಾಮಾಯಣವನ್ನ ತೋರಿಸ್ತಾರೆ. ವಾಲ್ಮೀಕಿ ಋಷಿಗಳು ಹನುಮಂತನ ರಾಮಾಯಣವನ್ನ ಓದಕ್ಕೆ ಶುರು ಮಾಡ್ತಾರೆ. ಹನುಮಂತ ಬರೆದಿರುವಂತ ಪ್ರತಿಯೊಂದು ರಾಮಾಯಣದ ಸಂಘಟನೆಯು ವಾಲ್ಮೀಕಿ ಋಷಿಗಳನ್ನ ಭಾವುಕರನ್ನಾಗಿ ಮಾಡಿಬಿಡುತ್ತೆ. ನಾರದರು ಹೇಳಿದ್ದು ಸರಿ, ನನ್ನ ರಾಮಾಯಣಕ್ಕಿನ್ನ ನಿನ್ನ ರಾಮಾಯಣ ಹನುಮ ತುಂಬ ಚೆನ್ನಾಗಿದೆ ಅಂತ ವಾಲ್ಮೀಕಿ ಹೇಳ್ತಾರೆ. ಆದರೆ ಇಷ್ಟು ದಿನ ನಾನು ಪಟ್ಟಂಥ ಕಷ್ಟ ವ್ಯರ್ಥವಾಯಿತು ಅನ್ನೋ ದುಃಖವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆಂಜನೇಯ ಸ್ವಾಮಿ ಅವರ ದುಃಖವನ್ನು ನೋಡಿ ಅವರು ಕೆತ್ತನೆ ಮಾಡಿದ್ದಂತಹ ರಾಮಾಯಣವನ್ನು ನಾಶ ಮಾಡಿಬಿಡ್ತಾರೆ. ಯಾಕೆ ಹೀಗೆ ಮಾಡಿದಿರಿ ಅಂತ ವಾಲ್ಮೀಕಿ ಋಷಿಗಳು ಹನುಮಂತನಿಗೆ ಕೇಳಿದಾಗ ಆಂಜನೇಯ ಸ್ವಾಮಿ ಅದಕ್ಕೆ ಹೇಳ್ತಾರೆ, ನೀವು ರಾಮಾಯಣವನ್ನು ಬರೆದಿದ್ದು ಜನ ನಿಮ್ಮನ್ನು ನೆನಪಿಟ್ಕೊಳ್ಳಿ ಅಂತ ಹೇಳಿ. ನಾನು ರಾಮಾಯಣವನ್ನು ಬರೆದಿದ್ದು ಸದಾ ನನ್ನ ಸ್ವಾಮಿಯ ಕಥೆಯನ್ನು ನೆನೆದು ಅವರ ಸ್ಮರಣೆಯಲ್ಲೇ ಇರೋದಕ್ಕೆ ಅಂತ ಆಂಜನೇಯ ಸ್ವಾಮಿ ಉತ್ತರಿಸ್ತಾರೆ. ಆಂಜನೇಯ ಸ್ವಾಮಿ ಕೆತ್ತಿರುವಂಥ ರಾಮಾಯಣಕ್ಕೆ ಒಂದು ಹೆಸರಿದೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಜೈ ಶ್ರೀರಾಮ್.